ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡಬೇಕಿತ್ತು, ಹಾಗಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ. ಏನಪ್ಪ ಅಂತಂದರೆ, ಸೊ ಇವಾಗ ವಿನಯ್ ಕಾಲೇಜ್ ಸೇರ್ಕೊಂಡಿದ್ದಾನೆ ಅಲ್ವಾ, ಅವನಿಗೆ ಬಸ್ ಪಾಸ್ ಮಾಡಿಸ್ಬೇಕಾಗಿತ್ತು. ಸೊ ಡೈಲಿ ಏನಿಲ್ಲ ಅಂದರೂ 100 ರುಪೀಸ್ ಅವನಿಗೆ ಈಗ ಬಸ್ ಚಾರ್ಜ್ ಆಗ್ತಾಯಿದೆ. ಸೊ ಆದಷ್ಟು ಬೇಗ ಬಸ್ ಪಾಸ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಯಾವಾಗಲೂ ಈಗ ಬ್ಯಾಂಗ್ಳೂರ್ ವನ್ ಆಗಲಿ, ಕರ್ನಾಟಕ ವನ್ನು ಮತ್ತು ಗ್ರಾಮ ವನ್ ಎಲ್ಲ ಇರುತ್ತಲ್ವ. ಸೊ ಇದರಲ್ಲಿ ಹೋಗ್ಬಿಟ್ಟು ನಾವು ಅಪ್ಲಿಕೇಶನ್ನ ಫಿಲ್ ಮಾಡಿ ಕೊಡಬೇಕು ಅಂತ ಹೇಳಿದ್ರಲ್ವ. ಸೊ ಹಾಗಾಗಿ ಲಾಸ್ಟ್ ಇಯರು ಹಾಗೆ ಮಾಡಿದ್ವಿ. ಲಾಸ್ಟ್ ಇಯರು ಇಷ್ಟೊಂದು ರಿಸ್ಕ್ ಆಗಿಲ್ಲ ನಮಗೆ, ಬಟ್ ಈ ವರ್ಷ ಅಂತೂ ಸಖತ್ ರಿಸ್ಕ್ ಆಗೋಯಿತು. ಎಷ್ಟು ಸಲ ನಾವು ಗ್ರಾಮವನ್ಗೆ ಹೋಗಿ ಬಂದರೂ ಕೂಡ ಅಲ್ಲೇನಾದರೂ ಒಂದು ಪ್ರಾಬ್ಲಮ್ ಇರ್ತಾಯಿತ್ತು. ಇವನ್ ನನಗೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಸಿಗಲಿಲ್ಲ. ಅಲ್ಲಿ 2-3 ಸಲ ಹೋಗಿ ವಾಪಸ್ ಬಂದೆ, ಅಪ್ಲಿಕೇಶನ್ ಫಾರ್ಮೇ ಸಿಗಲಿಲ್ಲ. ಯಾಕಂದರೆ ಸರ್ವರ್ ಡೌನ್ ಇತ್ತು ಮತ್ತು ಜನ ಫುಲ್ಲು ರಶ್ ಆಗಿರ್ತಾಯಿದ್ರು. ಹೋಗಿ ವಾಪಸ್ ಬರ್ತಾಯಿದ್ದೆ. ಆಮೇಲೆ ಫೈನಲಿ ಅಪ್ಲಿಕೇಶನ್ನ ನಾನೇ ಡೌನ್ಲೋಡ್ ಮಾಡಿದೆ. ಸೊ ಅದಾದಮೇಲೆ ಡೌನ್ಲೋಡ್ ಮಾಡಿಬಿಟ್ಟು ವಿಜಯ್ಗೆ ಕೊಟ್ಟು ಕಳಿಸ್ದೆ, ಹೋಗಿ ಸ್ಕೂಲಲ್ಲಿ ಫಿಲ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು. ಆಮೇಲೆ ಫಿಲ್ ಮಾಡಿಸ್ಕೊಂಡು ಬಂದರು, ಮತ್ತು ಅದನ್ನು ಅಪ್ಲೈ ಮಾಡಬೇಕಲ್ವ. ಸೊ ಅಪ್ಲೈ ಮಾಡಿದ್ಮೇಲೆ ಮತ್ತೆ ಅದು ಹೋಗಿ ಅಲ್ಲಿ ಅಪ್ರೂವ್ ಆಗಿ ಬರಬೇಕು. ಅಂದರೆ BMTCಯಲ್ಲಿ ಇರ್ತಾರಲ್ವ, ಅವ್ರ ಕಡೆಯಿಂದ ಅದು ಅಪ್ರೂವಲ್ ಆಗಿ ಬರಬೇಕು. ನಾವು ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಹಾಕಿದರೆ ಅದು ಕರೆಕ್ಟಾಗಿ ಅಪ್ರೂವಲ್ ಆಗಿ ಬರುತ್ತೆ. ಸೊ ಅದಕ್ಕೊಂದು 2 ಸಲ 3 ಸಲ ಓಡಾಡಿದ್ವಿ ಗ್ರಾಮವನ್ಗೆ. ಆವಾಗಲೂ ಕೂಡ ಫುಲ್ಲು ರಶ್ ಇರ್ತಾಯಿದ್ರು. ನಾವು ಹೋಗೋ ಟೈಮ್ಗೆ ಎಲ್ಲಿ ಸೆಟ್ ಆಗ್ತಾ ಇರಲಿಲ್ಲ. ಎಷ್ಟು ಜನ ತುಂಬ್ಕೋತಾಯಿದ್ರು ಅಂತಂದರೆ ರಿಕ್ವೆಸ್ಟ್ ಮಾಡಿದ್ರು ಬಿಡ್ತಾ ಇರಲಿಲ್ಲ. ಸೊ ಹಾಗಾಗಿ ಹೋಗಿ ವಾಪಸ್ ಬಂದು ನನಗೆ ಫುಲ್ಲು ತಲೆನೇ ಕೆಟ್ಟೋಯಿತು. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಲಾಸ್ಟ್ ಇಯರ್ ನಾನು ಹೇಗೋ ನೋಡ್ಕೋತಿದ್ದೆ ಅವ್ರು ಹೇಗೆ ಅಪ್ಲೈ ಮಾಡ್ತಿದ್ದಾರೆ ಅಂತ. ಸೊ ಇದು ಬಂದುಬಿಟ್ಟು ಇವತ್ತಿನ ವ್ಲಾಗೇನೆ, ಅಂದರೆ ಶನಿವಾರದ ವ್ಲಾಗು. ಸೊ ಇವತ್ತು ನಾನು ಶಾವಿಗೆ, ಅಂದರೆ ಅನಿಲ್ ಶಾವಿಗೆ ಬರುತ್ತಲ್ಲ, ಅನಿಲ್ ಶಾವಿಗೆದು ಉಪ್ಮಾ ಹಾಗೆಯೇ ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಸೊ 2 ರೆಸಿಪಿ ಶೇರ್ ಮಾಡಿದ್ದೀನಿ, ನೋಡ್ಕೋತಾ ಇರಿ. ಹಾಗೆ ನನ್ನ ಮಾತನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಹೋಗಿ ಬರ್ತಾಯಿದ್ವಾ, ಎಷ್ಟು ಸಲ ಹೋಗಿ ಬಂದ್ರೂ ಏನೂ ವರ್ಕೌಟ್ ಆಗಿಲ್ಲ. ಫೈನಲಿ ನಾನೇನು ಮಾಡಿದೆ ಅಂತಂದರೆ, ಮೊಬೈಲಿಂದನೇ ಸೇವಾ ಸಿಂಧು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಸರ್ಚ್ಗೆ ಹೋಗ್ಬಿಟ್ಟು BMTC ಅಂತ ಟೈಪ್ ಮಾಡಿದ್ರೆ ಅದು ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಕೇಳುತ್ತೆ, ಮತ್ತು ಆಧಾರ್ OTP ಕೇಳುತ್ತೆ. ಅದನ್ನೆಲ್ಲ ಫಿಲ್ ಮಾಡಿಕೊಂಡು ಫೈನಲಾಗಿ ನಾನೇ ಅಪ್ಲೈ ಮಾಡಿಬಿಟ್ಟೆ ಮೊಬೈಲಲ್ಲೇ. ಅದು ಅಪ್ಲಿಕೇಶನ್ನು ಫಸ್ಟ್ ವಿಜಯ್ದು ತೊಗೊಳ್ತು ಆಟೋಮೆಟಿಕ್ಕಾಗಿ. ಆಮೇಲೆ ವಿನಯ್ದು ಹಾಕಿದೆ, ವಿನಯ್ದು ಕೂಡ ಇಬ್ಬರದೂ ತೊಗೊಳ್ತು. ಆಮೇಲೆ ಅಪ್ರೂವಲ್ ಬರಬೇಕಲ್ವ. ಸೊ ಅಪ್ರೂವಲ್ ಬರೋ ಟೈಮ್ಗೆ ವಿನಯ್ದು ರಿಜೆಕ್ಟ್ ಆಯಿತು. ಅಂದರೆ ಅಡ್ರೆಸ್ಸು ವಿಜಯ್ದಾದರೆ ನಂಗೆ ಅಡ್ರೆಸ್ ಗೊತ್ತಿತ್ತು, ಲಾಸ್ಟ್ ಇಯರ್ ಹಾಕಿದ್ವಲ್ಲ ಅದೇ ಅಡ್ರೆಸ್ಸೇ ಹಾಕಿದೆ. ಬಟ್ ವಿನಯ್ದು ಸ್ವಲ್ಪ ನನಗೆ ಕನ್ಫ್ಯೂಸ್ ಆಗಿ ಅಡ್ರೆಸ್ ಸ್ವಲ್ಪ ಡಿಫ್ರೆಂಟ್ ಹಾಕಿದೆ, ಮತ್ತು ರಿಜೆಕ್ಟ್ ಆಗಿ ಬಂತು. ಎಗೇನ್ ಮತ್ತು ಹೊಸ ಅಪ್ಲಿಕೇಶನ್ ಫಿಲ್ ಮಾಡಿ ನೀಟಾಗಿ ಅಡ್ರೆಸ್ ಎಲ್ಲ ಹಾಕಿ ಕಳಿಸ್ದೆ. ಆಮೇಲೆ ಮತ್ತೆ ಅಪ್ರೂವಲ್ ಸಿಕ್ತು. ಅಪ್ರೂವಲ್ ಆದಮೇಲೆ ಮತ್ತೆ ಅಕ್ನಾಲೇಜ್ಮೆಂಟ್ ಬೇಕಲ್ವ. ಸೊ ಅಕ್ನಾಲೇಜ್ಮೆಂಟ್ಗೆ ಮತ್ತೆ ಅಪ್ಲೈ ಮಾಡಿದೆ. ಸೊ ಅಕ್ನಾಲೇಜ್ಮೆಂಟ್ ಕೂಡ ಸಿಕ್ತು. ಸೊ ಇಷ್ಟ ಆಯಿತು ನನಗೆ. ಆಲ್ಮೋಸ್ಟ್ ಈ 1 ತಿಂಗಳು ಪೂರ್ತಿನೂ ಇದಕ್ಕೆ ತಿರುಗಾಡಿದ್ವಿ, ಬಟ್ ಎಷ್ಟು ತಿರುಗಾಡಿದ್ರೂ ಸಿಗಲಿಲ್ಲ. ಫೈನಲಿ ನಾನೇ ಮೊಬೈಲಲ್ಲಿ ಮಾಡ್ಕೊಂಡೆ. ಆವಾಗ ಅದು ಅಪ್ಲಿಕೇಶನ್ನು ಎಲ್ಲ ಸಿಕ್ತು, ಅಕ್ನಾಲೇಜ್ಮೆಂಟು ಸಿಕ್ತು, ಬಸ್ ಪಾಸ್ ಕೂಡ ಸಿಕ್ತು ಫೈನಲಿ. ಸೊ ನಾನೇನು ಹೇಳೋಕ್ಕೆ ಬರ್ತಿದ್ದೀನಿ ಅಂದರೆ, ನಮಗೆ ಆಗಲ್ಲ ಅಂತ ಏನಾದರೂ ಕೂತ್ಕೊಂಡಿದ್ರೆ ಅದೇನೂ ಆಗೋದೇ ಇಲ್ಲ. ನಮ್ಮ ಪ್ರಯತ್ನ ಏನಾದರೂ ನಾವು ಪಡಬೇಕು. ಸೊ ನಾನು ಅವ್ರನ್ನೇ ನಂಬ್ಕೊಂಡಿದ್ದಿದ್ರೆ ಇನ್ನೂವರೆಗೂ ಕೂಡ ನಾನು ಮಾಡ್ಸೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಎಲ್ಲ ಕಡೆ ಓಡಾಡಬೇಕು. ಎಸ್ಪೆಷಲಿ ನೋಡಿ, ಇವಾಗ ಏನೂ ಗೊತ್ತಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಹಾಗೇ ಇದ್ಬಿಡ್ತೀವಿ, ಪ್ರತಿಯೊಂದಕ್ಕೂ ಒಬ್ಬರ ಮೇಲೆ ಡಿಪೆಂಡ್ ಹಾಕ್ಕೊಂಡು. ಅದ್ರ ಬದಲು ನಾವೇ ಏನಾದರೂ ಪ್ರಯತ್ನ ಪಟ್ಟರೆ ನಮಗೆ ಅದು ಒಳ್ಳೆ ರಿಸಲ್ಟೇ ಸಿಗುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡಿ, ಇವತ್ತು ಬೆಂಡೆಕಾಯಿ ಫ್ರೈಗೆ ನಾನಿಲ್ಲಿ ಫಸ್ಟಿಗೆ ಕಾರ್ನ್ಫ್ಲೋರ್ ಹಾಕ್ಕೊಂಡೆ. ಅದಾದಮೇಲೆ ಕಾರ್ನ್ಫ್ಲೋರು ಮತ್ತು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಇಷ್ಟನ್ನು ಹಾಕ್ಕೊಂಡು, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಖಾರದ ಪುಡಿ ಹಾಕಿದ್ದೀನಿ. ಅದಾದಮೇಲೆ ಓಂಕಾಳು, ಲಾಸ್ಟಲ್ಲಿ ಒಂದು ಸ್ವಲ್ಪ ಓಂಕಾಳನ್ನು ಹಾಕ್ಕೊಂಡು ಇದನ್ನೆಲ್ಲನೂ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಮಿಕ್ಸ್ ಮಾಡಿಕೊಂಡು
ಆಮೇಲೆ ಇದನ್ನೊಂದು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಟ್ಬಿಟ್ಟು ಆಮೇಲೆ ಎಣ್ಣೆಯಲ್ಲಿ ಇದನ್ನು ಡ್ರೈಪಾಗಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾ ಈಸಿ ರೆಸಿಪಿ. ಅಂದರೆ ಯಾವಾಗಲಾದರೂ ಮಂಚಿಂಗ್ ಏನಾದರೂ ಬೇಕು ಅಂದಾಗ ಈ ಥರ ಮಾಡ್ಕೊಂಡಿದ್ದು. ಸೊ ನಾನು ಇದು 2 ಡೇಸ್ ಆಗಿತ್ತು ಬೆಂಡೆಕಾಯಿ ತೊಗೊಂಬಂದು, ಏನೂ ಮಾಡೇ ಇರಲಿಲ್ಲ. ಇನ್ನೊಂದು 2 ದಿನ ಬಿಟ್ಟಿದ್ರೆ ಮತ್ತೆ ಬೆಂಡೆಕಾಯಿ ಎಲ್ಲ ಹಾಳಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಬೆಂಡೆಕಾಯಿನೆಲ್ಲ ಸೆಂಟ್ರಿಗೆ ಸೀಳಿ ಆಮೇಲೆ ಇದನ್ನು ಈ ರೀತಿ ಮಾಡ್ಕೋಬೇಕು. ಅದು ಸೆಂಟರ್ಗೆ ಸೀಳಿಲ್ಲ ಅಂದರೆ ಹಾಗಾಗಿ ಹಾಕ್ಬಿಟ್ರೆ ಅದರೊಳಗಡೆ ಚಿಕ್ಕ ಚಿಕ್ಕ ಹುಳಗಳೆಲ್ಲನೂ ಇರುತ್ತೆ. ಹಾಗಾಗಿ ನೋಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ನೋಡಿ ಈ ಥರ ಒಂದು ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಬೇಕು ಫಸ್ಟು. ಆಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆ ಇದನ್ನು ಮಾಡಬೇಕಾದ್ರೆ ನಾನು ಇನ್ನೊಂದು ಕೆಲಸ ಕೂಡ ಮಾಡ್ತಾಯಿದ್ದೀನಿ. ಅಮ್ಮ ಜೊತೆ ಫೋನಲ್ಲಿ ಮಾತಾಡ್ತಾಯಿದ್ದೀನಿ. ಒಂದು ಕಡೆ ಅಮ್ಮ ಜೊತೆ ಕಾಲಲ್ಲಿ ಮಾತಾಡಿಕೊಂಡು ಇನ್ನೊಂದು ಕಡೆ ಅಡುಗೆ ಕೂಡ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಅಲ್ಲೂ ಅಷ್ಟೇ ಅಮ್ಮ ನನ್ನ ಜೊತೆ ಮಾತಾಡಿಕೊಂಡು ಅಡುಗೆ ಮಾಡ್ತಾಯಿದ್ದಾರೆ. ಯಾಕೆ ಈ ಥರ ಅಂತಂದರೆ ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ, ನಾನು ಕೆಲ್ಸಕ್ಕೆ ಹೋಗ್ತೀನಲ್ವ. ಹಾಗಾಗಿ ನಮಗೆ ಮಾತಾಡೋಕ್ಕೆ ಟೈಮೇ ಸಿಗೋದಿಲ್ಲ. ಸಂಜೆ ಮಾತಾಡೋಣ ಅಂದರೆ ನಾವು ಸುಸ್ತಾಗಿ ಬಂದಿರ್ತೀವಿ. ಅಮ್ಮನೂ ಲೇಟಾಗಿಬಿಡುತ್ತೆ ಬರೋ ಅಷ್ಟೊತ್ತಿಗೆ. ಸೊ ಅಮ್ಮನೂ ಸುಸ್ತಾಗಿ ಬಂದಿರ್ತಾರೆ. ಅವ್ರಿಗೂ ಏನಾದ್ರು ಅಡುಗೆ ಕೆಲಸ ಅದು ಇದು ಇರುತ್ತೆ. ನಾನು ಸುಸ್ತಾಗಿ ಬಂದಿರ್ತೀನಿ. ಏನಾದರೂ ನನಗೂ ಅಡುಗೆ ಕೆಲಸ ಅದು ಇದು ಅಂದ್ಕೊಂಡು ಮಾತಾಡೋಷ್ಟು ಟೈಮೇ ಸಿಗೋದಿಲ್ಲ ನೈಟಲ್ಲಿ. ಅದೇ ಬೆಳಗ್ಗೆ ಹೊತ್ತಾದರೆ ಈ ಥರ ಅಡುಗೆ ಮಾಡೋ ಟೈಮಲ್ಲಿ ಇಬ್ಬರು ಏನಾದರೂ ಮಾತಾಡಿಕೊಂಡು ಅಡುಗೆ ಪ್ರಿಪೇರ್ ಮಾಡಿಬಿಡ್ತೀವಿ. ಆ ಕಡೆ ಅಡುಗೆನೂ ಆಗುತ್ತೆ, ಈ ಕಡೆ ಅಮ್ಮನ ಜೊತೆ ಮಾತಾಡ್ದಂಗೂ ಆಗುತ್ತೆ. ಒಂದು ರೀತಿ ಖುಷಿ ಕೊಡುತ್ತೆ ಅಲ್ವಾ. ನಾವು ಎಷ್ಟೊಂದು ವಿಷಯಗಳನ್ನ ಹಾಗೆ ಇಟ್ಕೊಂಡಿರ್ತೀವಿ, ಯಾರ ಜೊತೆನೂ ಶೇರ್ ಮಾಡೋಕ್ಕಾಗಲ್ಲ ಅನ್ನೋ ಕೆಲವೊಂದು ವಿಚಾರಗಳನ್ನ ಅಮ್ಮನ ಹತ್ರ ಶೇರ್ ಮಾಡ್ಕೋತೀವಿ. ಆಗ ನಮಗೂ ಕೂಡ ಒಂದು ರೀತಿ ಖುಷಿ ಆಗುತ್ತೆ. ಸೊ ಹಾಗಾಗಿ ಯಾವಾಗಲೂ ಒಂದಿನ ಬಿಟ್ಟು ಒಂದಿನನಾದರೂ ಕೆಲವೊಂದು ಸಲ ಡೈಲಿನಾದರೂ ಮಾತಾಡ್ತಾ ಇರ್ತೀವಿ ನಾನು ಅಮ್ಮ. ಎಷ್ಟಿರುತ್ತೆ ಗೊತ್ತಾ ಮಾತಾಡೋದು. ಆಲ್ಮೋಸ್ಟ್ ಒಂದು 1/2 ಅವರ್ 1 ಅವರ್ವರೆಗೂ ಮಾತಾಡ್ತಾ ಇರ್ತೀವಿ. ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಮಾತಾಡ್ತಾ ಟೈಮ್ ಆಗಿಬಿಟ್ಟಿರುತ್ತೆ. ಇವಾಗ ನೋಡಿ ಇಷ್ಟೆಲ್ಲ ಮಾಡ್ತಾಯಿದ್ನ ಮಾತಾಡಿಕೊಂಡು ಹಾಗೇ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಿಲ್ಲ. ಆಮೇಲೆ ಮಾತಾಡಿಕೊಂಡು ಇದನ್ನೆಲ್ಲನೂ ಈಗ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಸೊ ಈಗ ಅದನ್ನೆಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಮಿಕ್ಸಿಂಗ್ ಆದಮೇಲೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಡೀಪ್ ಫ್ರೈ ಮಾಡಿಕೊಂಡ್ರೆ ಇದು ಚೆನ್ನಾಗಿ ಆಗುತ್ತೆ. ಅದ್ರ ಜೊತೆಗೆ ಇವತ್ತು ನಾನು ಅನಿಲ್ ಶಾವಿಗೆ ಬರುತ್ತಲ್ಲ, ಅಕ್ಕಿ ಶಾವಿಗೆ, ಅದನ್ನು ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಅದನ್ನೆಲ್ಲ ಮಾಡಿ. ಹಾಗಾಗಿ ಇವತ್ತು ಇದೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೆ. ಇನ್ನು ಸಂಜೆಗೆ 1 ಟೈಮ್ ಅಲ್ವಾ, ಸೊ 1 ಟೈಮ್ಗೆ ಏನಾದರೂ ಮಾಡ್ಕೊಳ್ಳೋಣ. ಸೊ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದೇ ಇರಲಿ ಅಂತ ಹೇಳಿ ಇದನ್ನೇ ಮಾಡಿದೆ. ಇದು ಮಧ್ಯಾಹ್ನ ಲಂಚ್ಗೂ ನಮಗೆ ಇದೇ ತಿಂತೀವಿ. ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೇ ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆಯೇ ಕಡಲೆಬೇಳೆ ಮತ್ತು ಕಡಲೆಬೀಜ ಇಷ್ಟನ್ನು ಹಾಕಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ಇವಾಗ ಚೆನ್ನಾಗಿ ತಿರುಗಿಸ್ಕೊಡ್ತಾಯಿದ್ದೀನಿ. ಹಾಗೆಯೇ ಇಲ್ಲೊಂದು ಸ್ವಲ್ಪ ಈರುಳ್ಳಿ, 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ತುಂಬಾ ಈಸಿ, ತುಂಬ ಅಂದರೆ ತುಂಬ ಈಸಿ ರೆಸಿಪಿ. ಸುಮಾರು ಜನ ಮಾಡಿರ್ತೀರ. ಬಟ್ ನಾವು ನಾರ್ಮಲಾಗಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ಶಾವಿಗೆ ನೀರು ಹಾಕ್ಬಿಟ್ಟು ಡೈರೆಕ್ಟಾಗಿ ಶಾವಿಗೆನ ಹಾಕ್ತೀವಿ. ಬಟ್ ಇದರಲ್ಲಿ ಏನಪ್ಪ ಅಂದರೆ ಫಸ್ಟು ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋದು. ಆಮೇಲೆ ಕ್ಯಾರೆಟು, ಬೀನ್ಸು ಅದನ್ನೊಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ತುಂಬ ಜನ ಕೇಳ್ತಾಯಿದ್ರಿ ಈ ಬಾಣಲಿ ಬಗ್ಗೆ. ಸೊ ಇದು ಕಡಾಯಿ ಯಾವುದು ಅಂತೇಳಿ. ಇದು ಕಡಾಯಿ ಬಂದುಬಿಟ್ಟು ಇಂಡಸ್ ವ್ಯಾಲಿ ಕಡಾಯಿ. ಸೊ ಯಾರಿಗಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ನಾನು ಕೂಪನ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಇದು 4 ಜನ ಇರೋ ಫ್ಯಾಮ್ಲಿಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ನಮಗೆಲ್ಲನೂ ತುಂಬಾ ಯೂಸ್ ಆಗುತ್ತೆ ಇದಂತೂ. ಈ ಥರ ಫ್ರೈಗಳು ಮಾಡ್ಕೊಳಕ್ಕಾಗಿರ್ಬೋದು, ಚಿಕನ್ಗಾಗಿರ್ಬೋದು, ಅಂದರೆ ಡೀಪ್ ಫ್ರೈ ಏನಾದರೂ ಮಾಡೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಚಿಕನೆಲ್ಲ ಮಾಡಬೇಕಾದ್ರೆ ಮತ್ತು ಪನ್ನೀರು ಮತ್ತು ಚಿತ್ರಾನ್ನ ಈ ಥರ ಏನಾದರೂ ಕಲಿಸ್ಬೇಕು, ಪುಳಿಯೋಗರೆ ಎಲ್ಲ ಅಂದ್ರೂ ಬಾಣಲಿ ದೊಡ್ಡದಾಗಿರೋದ್ರಿಂದ ಆರಾಮ್ಸೆ ನಾವು ಇದನ್ನು ಮಾಡ್ಕೋಬೋದು. ಸೊ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗಲೇ ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡ್ತೀನಿ. ಬೇಕಿದ್ದರೆ ಅದಕ್ಕೆ ಇನ್ನೂ ತರಕಾರಿ ಬೇಕಿದ್ದರೆ ಹಾಕ್ಕೊಬೋದು. ನಾನು ಜಸ್ಟ್ ಕ್ಯಾರೆಟ್, ಬೀನ್ಸ್ ಅಷ್ಟೇ ಹಾಕಿದ್ದೀನಿ. ಬೇಕಾದ್ರೆ ಕ್ಯಾಪ್ಸಿಕಮ್ಮು, ಬಟಾಣಿ ಎಲ್ಲನೂ ಹಾಕ್ಕೊಬೋದು, ಇನ್ನೂ ಚೆನ್ನಾಗಿರುತ್ತೆ. ಗೋಡಂಬಿ ಎಲ್ಲ ಹಾಕ್ಕೊಬೋದು.
ಸೊ ಇವಾಗ ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ಒಂದು ಸ್ವಲ್ಪ ನಿಂಬೆಹಣ್ಣು ಹುಳಿ ಹಾಕಬೇಕು, ಹಾಗೆಯೇ ಅರಿಶಿನ. ಸೊ ಅರಿಶಿನ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ಅರಿಶಿನ ಹಾಕಿದ್ರೆ ಒಂದು ಸ್ವಲ್ಪ ತಿನ್ನೋದಕ್ಕೆ ಒಂದು ರೀತಿ ಲುಕ್ಕಾಗಿ ಚೆನ್ನಾಗಿರುತ್ತೆ, ತಿನ್ನೋಣ ಅಂತ ಅನಿಸುತ್ತೆ. ವೈಟ್ಗೆ ಅಂದರೆ ನಮ್ಮ ಮನೇಲಿ ಉಪ್ಪಿಟ್ಟು ವೈಟಾಗೆ ಮಾಡೋದು, ಅದಕ್ಕೇನು ಅರಿಶಿನ ಆ್ಯಡ್ ಮಾಡೋಲ್ಲ. ಹಾಗಾಗಿ ಸೊ ಇವತ್ತು ಅರಿಶಿನ ಆ್ಯಡ್ ಮಾಡೋಣ ಅಂತ ಮಾಡಿದೆ, ಚೆನ್ನಾಗಿತ್ತು. ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು 1-2 ಸಲ ತಿರುಗಿಸ್ಕೊಡ್ಬೇಕು. ಸೊ ಹೀಗೆ ನೋಡಿ, ಬೆಳಗ್ಗೆ ಹೊತ್ತು ಹೆಂಗೆ ಇದೆಲ್ಲ ಮಾಡೋಷ್ಟೊತ್ತಿಗೆ 8 ಗಂಟೆ ಆಗೋಯಿತು. 8 ಗಂಟೆಗೆ ಮತ್ತೆ ಎದ್ದು ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವುಗಳು ಸ್ನಾನ ಮಾಡಿ ರೆಡಿಯಾಗಿ ಬರೋಷ್ಟೊತ್ತಿಗೆ ಸಾಕಾಗ್ಬಿಡತ್ತೆ. ನಿದ್ದೆ ಬೇರೆ ಇರಲ್ಲ ಸೆಂಟ್ರಲ್ಲಿ. ನಿದ್ದೆ ಕೆಡೋದೇ ದೊಡ್ಡ ಹಿಂಸೆ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಲ. ಸೊ ಇವಾಗ ನೋಡಿ ಚೆನ್ನಾಗಿ ಇದನ್ನು ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಸೊ ಏನು ಗೊತ್ತಾ, ನಂಗೆ ನಿದ್ದೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಒಂದಿನ ಆಫೀಸಿಗೆ ಲೀವ್ ಹಾಕಿ ಚೆನ್ನಾಗಿ ನಿದ್ದೆ ಮಾಡೋಣ ಅಂತ ಲೀವ್ ಹಾಕಿದ್ದೆ ಶುಕ್ರವಾರ ನಿನ್ನೆ. ಅದೇನಾಯಿತು ಅಂತಂದರೆ ಮಲಗಿ ಇದ್ದೆ, ಬಟ್ ನಿದ್ದೆ ಮಾಡಿಲ್ಲ. ಇಡೀ ದಿನ ರೆಸ್ಟ್ ಮಾಡಿದೆ. ಏನು ಅಂದರೆ ಬೆಳಗ್ಗೆನೇ ಎಲ್ಲ ಕೆಲಸ ಆಗೋಗಿತ್ತಲ್ವ. ಸೊ ಶುಕ್ರವಾರ ಆಗಿದ್ದರಿಂದ ಎಲ್ಲ ಕೆಲಸನೂ ಆಗೋಗಿತ್ತು. ಹಾಗೆಯೇ ನಿದ್ದೆ ಮಾಡೋಣ ಅಂತಂದರೆ ನಿದ್ದೆನೇ ಬರ್ತಾಯಿಲ್ಲ. ಬೆಳಗ್ಗೆ ಕೂಡ ಬೇಗನೂ ಎದ್ದಿದ್ದೆ ನಿನ್ನೆ, ಆಷಾಢ ಶುಕ್ರವಾರ ಅಂದಿದ್ದಕ್ಕೆ ಬೇಗನೆ ಎದ್ದಿದ್ದೆ. ಬಟ್ ಎಲ್ಲಿ, ಸುಮ್ಮನೆ ರೆಸ್ಟ್ ಮಾಡ್ಕೊಂಡು ಟಿ ವಿ ನೋಡ್ಕೊಂಡಿದ್ದೆ ಅಷ್ಟೇ. ಈ ಥರ ಅನಿಸುತ್ತೆ. ಆಫೀಸಿಗೆ ಬಂದರೆ ಮಾತ್ರ ಹಿಂಗೆ ನಿದ್ದೆ ಇಳಿತಾ ಇರುತ್ತೆ ಅಂದರೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ, ಅಷ್ಟು ನಿದ್ದೆ ಬರ್ತಾ ಇರುತ್ತೆ. ಅದೇ ನಿದ್ದೆ ಹಾಕೋಣ ಅಂತ ಏನಾದರೂ ಮನೇಲಿದ್ದು ಲೀವ್ ಹಾಕಿ ನಿದ್ದೆ ಮಾಡೋಣ ಅಂತ ನೋಡಿದ್ರೆ ನಿದ್ದೆನೇ ಬರೋದಿಲ್ಲ. ಎಷ್ಟು ಟ್ರೈ ಮಾಡಿದ್ರೇನು. ಸುಮ್ಮನೆ ಹಂಗೆ ಕಣ್ಣು ಮುಚ್ತೀನಿ ನಿದ್ದೆ ಮಾಡೋಣ ಅಂತ, ಅದಕ್ಕೂ ನಿದ್ದೆ ಬರ್ತಿಲ್ಲ. ಸೊ ಬೇಜಾರಾಗೋಯ್ತು. ಅದೇ ನೋಡಿ, ಇವಾಗೇನಾದರೂ ಆಫೀಸಲ್ಲಿದ್ದರೆ ಮಧ್ಯಾಹ್ನ ಟೈಮ್ ಹೆಂಗೆ ನಿದ್ದೆ ಇಳಿತಾ ಇರುತ್ತೆ ಗೊತ್ತಾ, ಸಾಕಾಗ್ಬಿಡುತ್ತೆ. ಸೊ ಇವಾಗ ನಾನು ಈ ನೀಲ್ ಶಾವಿಗೆನೆಲ್ಲ ಅಕ್ಕಿ ಶಾವಿಗೆ ಬೇಯಿಸಿಟ್ಕೊಂಡಿದ್ನಲ್ವ, ಅದನ್ನು ಮತ್ತೆ ಸ್ಟ್ರೈನ್ ಮಾಡಿ ತಣ್ಣೀರು ಸ್ವಲ್ಪ ಹಾಕಿ ಆಮೇಲೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಸೊ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೇಮ್ ನಾವು ಚಿತ್ರಾನ್ನ ಮಾಡ್ತೀವಲ್ಲ ಅದೇ ಥರನೇ. ಸೊ ಚಿತ್ರಾನ್ನಕ್ಕೆ ರೈಸ್ನ ಮಿಕ್ಸ್ ಮಾಡ್ಕೊತೀವಿ, ಇದಕ್ಕೆ ಅಕ್ಕಿ ಶಾವಿಗೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಸೊ ನಾವೇನಾದರೂ ಒತ್ತು ಶಾವಿಗೆ ಎಲ್ಲ ಮಾಡಿದ್ರೇನು ಇದೇ ಥರ ಮಾಡ್ಕೊಳ್ತೀವಿ ಅಲ್ವಾ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಅದು ಯೆಲ್ಲೋ ಕಲರ್ ಆಗಿದ್ದು ಅದರಲ್ಲಿ ಸೆಂಟ್ರಲ್ಲಿ ಈ ಥರ ವೆಜಿಟೇಬಲ್ಸ್ ಎಲ್ಲ ಕಾಣಿಸ್ತಾ ಇದ್ರೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಅಲ್ವಾ. ಸೊ ಇವತ್ತು ರೆಸಿಪಿ ಇದಾಗಿತ್ತು. ಇನ್ನು ಸಂಜೆ ಒನ್ ಟೈಮ್ ಅಲ್ವಾ, ನೋಡೋಣ ಬೇರೆ ಏನಾದರೂ ಮಾಡ್ಕೊಳ್ಳೋಣ. ಸೊ ನಮ್ಮ ಮನೇಲಿ ಒನ್ ಟೈಮ್ ಅಷ್ಟೇ ಅಂದರೆ ನೈಟ್ ಮಾತ್ರನೇ ಒನ್ ಟೈಮ್ ಅಡುಗೆ ಮಾಡ್ಕೋಬೇಕು. ಅಂದರೆ ಏನಾದರೂ ಟಿಫನ್ ಐಟಮ್ಸೇ ಮಾಡ್ಕೊಳ್ತೀವಿ, ಅನ್ನ ಸಾಂಬಾರು ಆ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನೈಟ್ ಏನಾದರೂ ಸಾಂಬಾರು ಮಾಡಿದ್ರೆ ಬೆಳಗ್ಗೆ ತಿನ್ನಲ್ಲ ಸಾಂಬಾರನ್ನ, ಅದಕ್ಕೋಸ್ಕರ ನೈಟ್ ಏನಾದರೂ ಒಂದು ಸ್ವಲ್ಪ ಸಿಂಪಲ್ ರೆಸಿಪೀಸೇ ಮಾಡ್ಕೊತೀವಿ. ಇವಾಗ ಇದು ಕೂಡ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಬೆಂಡೆಕಾಯಿ ಕುರ್ಕುರೆ ಅಂತ ಹೇಳ್ತಾರೆ ಇದಕ್ಕೆ. ಸೊ ತುಂಬ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ, ಅಂದರೆ ಕರುಮ್ ಅಂತ ಇರುತ್ತಲ್ವ, ತಿನ್ನೋದಕ್ಕೆ ಇಷ್ಟಪಡ್ತಾರೆ ಮಕ್ಕಳು ಕೂಡ. ವಿಜಯ್ಗೆ ವಿನಯ್ಗೆ ಇದಿಷ್ಟ, ಯಾವಾಗಲೂ ಕೇಳ್ತಿರ್ತಾರೆ ಯಾವಾಗಲಾದರೂ ಈ ಥರ. ಅದಕ್ಕೆ ಬೆಂಡೆಕಾಯಿ ಹೇಗೂ ಇತ್ತಲ್ಲ ಅಂಥೇಳಿ ಅದನ್ನು ಇವತ್ತು ಮಾಡಿದೆ. ಇದು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ಅಕ್ಕಿ ಹಿಟ್ಟೆಲ್ಲ ಹಾಕಿದ್ದೀವಲ್ಲ, ಹಾಗಾಗಿ ಜಾಸ್ತಿ ಎಣ್ಣೆ ಎಲ್ಲ ಹಿಡಿಯೋದಿಲ್ಲ. ಇದು ಕಡಿಮೆ ಎಣ್ಣೆಯಲ್ಲೇ ಮಾಡ್ಕೊಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಗೊತ್ತಲ್ಲ, ದಯವಿಟ್ಟು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಮತ್ತೆ ಸಿಗ್ತೀನಿ ನನ್ನೊಳ್ಳೆ ವಿಡಿಯೋ ಜೊತೆಗೆ. ಬೈ ಬೈ ಫ್ರೆಂಡ್ಸ್.